ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಸ್ಕ್ರಬ್ಬಿಂಗ್ ತೋರಿಸ್ತಾ ಇದ್ದೀನಿ. ಫೇಸ್ಗೆ ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೊಳ್ಳೋದು ಒಳ್ಳೆ ಗ್ಲೋಯಿಂಗ್ ಫೇಸ್ ಬರುತ್ತೆ. ನಾವೆಲ್ಲ ಫಂಕ್ಷನ್ಗೆ ಹೋಗಬೇಕು ಅನ್ನೋವಾಗ ನಾವು ಅರ್ಜೆಂಟಾಗಿ ಫೇಶಿಯಲ್ಗೆಲ್ಲ ಹೋಗೋಕ್ಕಾಗಲ್ಲ. ಆವಾಗ ಒಂದು ಅರ್ಧ ಗಂಟೆ ಮುಂಚೆ ಈ ಥರ ನಾವು ಈ 10 ರೂಪಾಯಿ ಇದು ಪಾಕೆಟು, ಬರೀ 10 ರೂಪಾಯಿ ಪಾಕೆಟ್ ಇದನ್ನು ತಂದು ನಾವು ಫೇಸ್ಗೆ ಅಪ್ಲೈ ಮಾಡಿಕೊಂಡು ರೆಡಿ ಆಗ್ಬೋದು. ಗ್ಲೋಯಿಂಗ್ ಫೇಸ್ ಬಂದ್ಬಿಡುತ್ತೆ ನಮಗೆ. ಹಾಗಾಗಿ ನಾನಿವತ್ತು ಒಂದು ಫಂಕ್ಷನ್ಗೆ ಹೋಗಬೇಕಾಗಿದೆ. ನಾನು ಯಾವಾಗೂ ಫೇಶಿಯಲ್ಗೆ ಹೋಗಲ್ಲ. ನಾನು ಸಾಮಾನ್ಯ ಮನೆಯಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಫಂಕ್ಷನ್ ಇದ್ದರೆ ಮಾತ್ರ, ನಮ್ಮ ಮನೆ ತೀರಾ ಹತ್ರದ ಫಂಕ್ಷನ್ ಇದ್ದರೆ ಮಾತ್ರ ಫೇಶಿಯಲ್ಗೆ ಹೋಗೋದು ನಾವು. ಇಲ್ಲಾಂದರೆ ಮನೇಲೇ ಏನೋ ಒಂದು ಈ ಥರದ್ದು ಮಾಡ್ಕೊಳ್ತಾ ಇರ್ತೀನಿ ನಾನು. ಫ್ರೂಟ್ಸ್ದಾಗಲಿ ಈ ಥರ ಇದು 10 ರೂಪಾಯಿದು ಇದು ಸಾಮಾನ್ಯ ಜಾಸ್ತಿನೇ ಇದನ್ನೇ ನಾನು ಹಾಕ್ಕೊಳ್ಳೋದು. ಇದು ತುಂಬ ನನಗೆ ಚೆನ್ನಾಗಿ ಸೆಟ್ಟಾಗಿದೆ ಫೇಸ್ಗೆ, ಮತ್ತು ಗ್ಲೋಯಿಂಗ್ ಫೇಸು ಬರುತ್ತೆ. ಹಾಗಾಗಿ ಇದನ್ನು ನಾನು ಯಾವಾಗೂ ಉಪಯೋಗಿಸ್ತಾ ಇರ್ತೀನಿ. ನನಗೆ ಸೈಡ್ ಎಫೆಕ್ಟು ಆಗಿಲ್ಲ, ಮತ್ತು ಅಲರ್ಜಿನೂ ಆಗಿಲ್ಲ ನನಗೆ ಯಾವತ್ತೂ. ಇದು ಕಂಪ್ನಿ ಪ್ರಾಡಕ್ಟೇ, 10 ರೂಪಾಯಿ ಅಂತ ಏನು ಲೋಕಲ್ ಅಲ್ಲ. ಇದು ಒಳ್ಳೆ ಕಂಪ್ನಿ ಪ್ರಾಡಕ್ಟೇ. ಇದ್ರ ಹೆಸ್ರು ಹೇಳ್ತೀನಿ ನಾನು. ಇದನ್ನು ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಫೇಸ್ ಕ್ಲೀನಾಗಿ ವಾಶ್ ಮಾಡ್ಕೊಂಬಂದು ಈ ಥರ ಚೆನ್ನಾಗಿ ನಾವು ಒಂದು 10 ನಿಮಿಷ 15 ನಿಮಿಷ ಚೆನ್ನಾಗಿ ಈ ಥರ ಸ್ಕ್ರಬ್ಬಿಂಗ್ ಮಾಡ್ಕೋಬೇಕು ಫೇಸ್ಗೆ. ಆವಾಗ ತುಂಬ ಚೆನ್ನಾಗಿ ಫೇಸ್ ಸ್ಮೂತಾಗಿ ಬರುತ್ತೆ, ಮತ್ತು ಗ್ಲೋಯಿಂಗ್ ಆಗು ಸಿಗುತ್ತೆ ನಮಗೆ. ನೋಡಿ, ನಾನು ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ತೀನಿ. ಕುತ್ತಿಗೆಗೆ ಎಲ್ಲನೂ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಿಂದೆ ಕತ್ತಿಗೆ, ಮುಂದ್ಗಡೆ ಕುತ್ತಿಗೆಗೆ ಎಲ್ಲನೂ ಹಾಕ್ಕೊಂಡು ಸ್ಕ್ರಬ್ಬಿಂಗ್ ಮಾಡ್ಕೊಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಒಂದು 10 ನಿಮಿಷ ಚೆನ್ನಾಗಿ ಈ ಥರ ಸ್ಕ್ರಬ್ ಮಾಡಿಕೊಂಡು 10 ನಿಮಿಷ ಡ್ರೈ ಆಗಕ್ಕೆ ಬಿಡಬೇಕಿದು. ಆವಾಗ ಚೆನ್ನಾಗಿ ಫೇಸು ಚೆನ್ನಾಗಿ ಗ್ಲೋಯಿಂಗಾಗಿ ಬಂದ್ಬಿಡುತ್ತೆ. ನಮಗೆ ಇವಾಗ ಫಂಕ್ಷನ್ಗೆ ಹೋಗ್ತೀವಿ ಅನ್ನೋವಾಗ ನಾವೊಂದು ಅರ್ಧ ಗಂಟೆ ಮುಂಚೆ ಇದಕ್ಕೋಸ್ಕರ ಟೈಮ್ ಕೊಟ್ಟರೆ ನಮಗೆ ಫೇಸು ತುಂಬ ಚೆನ್ನಾಗಿ ಗ್ಲೋಯಿಂಗಾಗಿ ಬರುತ್ತೆ. ಸಿಂಪಲ್ ಮೇಕಪ್ ಮಾಡಿಕೊಂಡ್ರೆ ಸಾಕು. ಆವಾಗ ಜಾಸ್ತಿ ನಾವು ಫೌಂಡೇಶನು ಮತ್ತು ಬೇರೆ ಎಲ್ಲ ಮೇಕಪ್ಪು ಮಾಡ್ಕೊಳ್ಳೋರ್ಗಾದರೆ ಈ ಥರ ಸ್ಕ್ರಬ್ಬಿಂಗ್ ಎಲ್ಲ ಬೇಕಾಗಲ್ಲ ತಕ್ಷಣಕ್ಕೆ. ನಾವು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ಳೋರಿಗೆ ಬೇಕೇ ಬೇಕು, ಯಾಕಂದರೆ ಗ್ಲೋಯಿಂಗ್ ಫೇಸ್ ಬೇಕೇ ಬೇಕು ಸಿಂಪಲ್ ಮೇಕಪ್ಗೆ. ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಸ್ಕ್ರಬ್ಬಿಂಗ್ ಮಾಡಿಕೊಂಡೆ. ಮತ್ತು ಸ್ವಲ್ಪ ಉಳಿದಿರೋದನ್ನು ನಾನು ಕೈಗೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಅರ್ಧ ಹಾಕಿ ಅರ್ಧ ಇಟ್ಕೊಳ್ಳೋಣ ಅಂತ ಆ ಥರ ಇಟ್ಕೊಬಾರ್ದು. ಒಂದು ಸರಿ ಒಂದು ಪೌಚನ್ನ ಖಾಲಿ ಮಾಡಬೇಕು. ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಮಿಕ್ಕಿರೋದನ್ನು ಕೈಗೂ ಹಾಕ್ಕೊಂಡು ಸ್ವಲ್ಪ ಸ್ಕ್ರಬ್ಬಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ನಾನು ಒಂದು 10 ನಿಮಿಷ ಡ್ರೈ ಆಗೋಕ್ಕೆ ಬಿಟ್ಟು ನಂತರ ಮುಖ ತೊಳ್ಕೊಂಡು ಬರ್ತೀನಿ. ನೋಡಿ ಹೇಗಿದೆ, ಎಷ್ಟು ಬೇಗ ಗ್ಲೋಯಿಂಗ್ ಆಗಿರುತ್ತೆ ಫೇಸು ಅಂತ ನೋಡಿ. ತುಂಬ ಚೆನ್ನಾಗಿರುತ್ತೆ ಈ ಪ್ರಾಡಕ್ಟು. ಇದು ಕಂಪ್ನಿ ಪ್ರಾಡಕ್ಟೇ, ಲೋಕಲ್ ಪ್ರಾಡಕ್ಟ್ ಅಲ್ಲ. ಇದು 10 ರೂಪಾಯಿಯಲ್ಲಿ ನಾನು ಒಂದು ತಿಂಗಳಿಗೆ ಒಂದು 3-4 ತಂದು ಇಟ್ಕೋತೀನಿ. ತಕ್ಷಣ ಹೋಗ್ಬೇಕಂದ್ರೆ ಅದನ್ನು ಈ ಥರ ಹಚ್ಕೊಂಡು ಸ್ಕ್ರಬ್ಬಿಂಗ್ ಮಾಡಿಕೊಂಡು ನಾವು ಸಿಂಪಲ್ಲಾಗಿ ಒಂದು ಕ್ರೀಮ್ ಹಚ್ಕೊಳ್ತೀವಿ ಅಷ್ಟೇ. ಹಾಗಾಗಿ ನಮ್ಗೆ ಈ ಥರದ್ದು ಬೇಕೇ ಬೇಕು. ಅದು ಯಾವುದಂದರೆ ಹಿಮಾಲಯ ಫೇಸ್ ಸ್ಕ್ರಬ್ಬರ್ ಅಂತ. ಹಿಮಾಲಯ ಕಂಪ್ನಿ ನಿಮಗೆಲ್ಲ ಗೊತ್ತೇ ಇದೆ. ಅದು ತುಂಬ ಒಳ್ಳೆಯ ಕಂಪ್ನಿ, ಲೋಕಲ್ ಕಂಪ್ನಿ ಅಲ್ಲ, ಆಯುರ್ವೇದಿಕ್ದದು. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ನಾನು ಅದು ಯಾವಾಗೂ ಇದನ್ನೇ ಯೂಸ್ ಮಾಡೋದು. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ.